ಫೋಟೋ ತೆಗಿತೀನಮ್ಮ ಇವರು ಏನಮ್ಮ ಫೋಟೋ ಬ್ಲರ್ ಆಗೈತೆ ನಮ್ಮ ಕಾರ್ಡಲ್ಲಿ 5 7 9 ಅಂತ ಏನು ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಹಾಂ, ನಿಮಗೆ ಏನು ರೆಗ್ಯುಲೇಷನ್ ಬಂದಿರೋದು? ಯಾವ ಥರ ಮಾಡಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು? ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ. ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್, ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು, ಸರಿನಾ? ಇವ್ರ ಮನೇಲಿ ಎಷ್ಟು ಔಟವೆ ಅಂತ ಅನ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ಸಾಕಾಗೋಯ್ತು ನಿಮ್ಗೆ. ಹೊಸಬ್ರೆ ಆಗ್ಲಿ ಮೇಡಮ್, ಹೊಸಬ್ರೆ ಆಗ್ಲಿ, ನೀವು ಅವ್ರ ಮಂತಕ್ಕೆ ಹೋಗ್ಬೇಕು, ಅವ್ರ ಮನೇಲಿ ಎಷ್ಟು ಔಟವೆ ಅಂತ ತಿಳ್ಕೊಂಡು ಮೇಡಮ್. ಪ್ರತಿ ವಾರ್ಡಲ್ಲೂ ಮನೆಗಳವಲ್ಲ ಮೇಡಮ್, 19 ವಾರ್ಡ್ ಇಲ್ಲಿವರೆಗೆ ಐತೆ. ಮೇಡಮ್ ಪರಿಚಯ, ಹೌದು. ನಾವು ನಿಮ್ ಜೊತೆ ಬರ್ತೀವಿ, ಬೇಕಾದ್ರೆ ನಾವ್ ಯಾರ್ಯಾರ ಮನೇಲಿ ಯಾರ್ಯಾರು ಓಟ್ ಐತೆ ಅಂತ ನಾವ್ ಹೇಳ್ತೀವಿ. ನೀವ್ ಎಲ್ಲಾರು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೇಲಿ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್, ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್. ಅವರೆಲ್ಲ ಬದುಕೋರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತೆ ಅಂತ ಗೊತ್ತಾ ನಿಮ್ಗೆ? ಅವರೆಲ್ಲ ಎಲ್ಲವ್ರೆ? ಏನೇ ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? ಅಲ್ಲ, ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಇಲ್ಲ, ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಅಲ್ಲ, ಮಾಡೋದೇನು ಮಾಡೇ ಮಾಡ್ತೀನಿ. ಯಾರಿದ್ದಾರೆ BLO ಅವ್ರು? BLA2 ಯಾರಿದ್ದಾರೆ ನಿಮ್ ಜೊತೆ? ಅವ್ರೊಬ್ರೇನ? ಕಾಂಗ್ರೆಸ್ ಅವ್ರ ಒಬ್ರೇನ? ಹಂಗಾರೆ ಇನ್ಯಾರು ಇಲ್ವಂಗ ನಿಮ್ಗೆ? ಅವ್ರ ಒಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನಾನು ಯಾರು ಬೇಕಾಗಿಲ್ಲ. ನಾನು ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ, BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್. ನಾನು ಯಾರು BLO ವರ್ಕ್ ಮೇಡಮ್, ನನಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ಇದನ್ನ ಮಾಡ್ತಿಲ್ಲ. ನನ್ನ ಊಟ ನಾನು ನೀವು ಯಾರು ಬರಂಗಿಲ್ಲ. ನೀವು ಯಾರು ಬರಂಗಿಲ್ಲ ಸರ್, ನೀವು ಯಾರು ಬರಂಗಿಲ್ಲ. ನೀವು ರಾಜು ಬರಂಗಿಲ್ಲ, ನೀನು ಮನೆ ಹತ್ರಕ್ಕೆ ಬರ್ಬೇಕು. ಅಲ್ಲ, ಬರ್ಬೇಕು ಅವರು. ಒಂದ್ ದಿನಕ್ಕೆ 25 ಮಾಡಿ ಕ್ಲೀನಾಗಿ ಮಾಡಿ. ಒಂದ್ ತಿಂಗಳವರೆಗೂ ಟೈಮ್ ಐತಲ್ಲ ಮೇಡಮ್. 29ನೇ ತಾರೀಕುವರೆಗೂ ಟೈಮ್ ಐತೆ ಮೇಡಮ್. ಓಡಿ ಬೆಳಗ್ಗೆಯಿಂದ ಮಾಡಿ ಮೇಡಮ್, ಅದ್ರಲ್ಲಿ ಏನಂತೆ ಬಿಡಬಾರ್ದು ನೀವು ಒಬ್ರು ಮೇಡಮ್. 1250 ಈಗ 1250 ಮೇಡಮ್. ಈಗ ಸತ್ತಿರೋರು ಎಷ್ಟು, ಬದುಕಿರೋರು ಎಷ್ಟು, ಊರ್ ಬಿಟ್ಟು ಹೋಗಿರೋರು ಎಷ್ಟು ಎಲ್ಲ ಐತೆ ಮೇಡಮ್. ಒಂದೇ ಏರಿಯಾದಲ್ಲಿ ನಾವೆಲ್ಲ ಒಂದೇ. ಅಲ್ಲ ಮೇಡಮ್, ನಾನು ಹೇಳ್ತಾರ ಬನ್ನಿ ಮೇಡಮ್, ನೀವು ಮನೆ ತಕ್ಕ ಬರ್ಬೇಕು. ಈಗ ನೋಡಿ, ಇವರು ಆ ಮೂಲೆಯಿಂದ ಬಂದವ್ರೆ. ಎಲ್ಲಿರೋದು ನೀವು? ಅಲ್ತಾನೆ ಮಾಡಿ ಅಂತ ಹೇಳಿದಾರ ತಹಸೀಲ್ದಾರು. ನಿಮ್ಮ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳಿದಾರ ಸರ್? ಹತ್ರ ಕರ್ಕೊಂಡ್ ಮಾಡಿ ಅಂತ ಅಲ್ಲ, ಇದನ್ನ ಹೆಂಗ್ ಮಾಡ್ಬೇಕು ಸರ್? ಹತ್ರ ಕರ್ಕೊಂಡ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಬರಿಬೇಕು. ನೀವು ಮತದಾರರೇ ಬರ್ಕೊಡ್ಬೇಕು. ತಪ್ಪು ಬರ್ದ್ರೆ ಮತ್ತೆ ಅಪ್ಲೋಡ್ ಮಾಡಕ್ ಆಗಲ್ಲ. ಮಾಹಿತಿ ತಪ್ಪ ಮತದಾರರೇ ಬರಿಬೇಕಂತ ರೆಗ್ಯುಲೇಷನ್ ಎಲ್ಲ ಇದೆಯಾ? ಮತದಾರರಿಗೆ ನೋಟಿಸ್ ಬರ್ತವೆ. ಅಲ್ಲ, ಮತದಾರರೇ ಬರಿಬೇಕಂತ ನೋಟಿಸ್ ಇದೆ. ತಿಳ್ಕೊಳ್ಳಿ ಸರ್, ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಿಟ್ಟು ಹೋಗುತ್ತೆ ಮೇಡಮ್. ಲಿಸ್ಟ್ ಅಲ್ಲಿ ಇರೋರು ಹೆಸರಲ್ಲ, ಲಿಸ್ಟ್ ಅಲ್ಲಿ ಈಗ ಇರೋರು ಎಕ್ಸ್ಟ್ರಾ ಐತೆ. ಈಗ ಎಲ್ಲೋ ಇರ್ತಾರೆ. ವಾರ್ಡ್ ನಂಬರ್ 20 ಅಂತ ಫೋಟೋ ತೆಗಿತೀನಮ್ಮ ಇವರು ಏನಮ್ಮ ಫೋಟೋ ಬ್ಲರ್ ಆಗೈತೆ ನಮ್ಮ ಕಾರ್ಡಲ್ಲಿ 5 7 9 ಅಂತ ಏನು ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಹಾಂ, ನಿಮಗೆ ಏನು ರೆಗ್ಯುಲೇಷನ್ ಬಂದಿರೋದು? ಯಾವ ಥರ ಮಾಡಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು? ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ. ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್, ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು, ಸರಿನಾ? ಇವ್ರ ಮನೇಲಿ ಎಷ್ಟು ಔಟವೆ ಅಂತ ಅನ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ಸಾಕಾಗೋಯ್ತು ನಿಮ್ಗೆ. ಹೊಸಬ್ರೆ ಆಗ್ಲಿ ಮೇಡಮ್, ಹೊಸಬ್ರೆ ಆಗ್ಲಿ, ನೀವು ಅವ್ರ ಮಂತಕ್ಕೆ ಹೋಗ್ಬೇಕು, ಅವ್ರ ಮನೇಲಿ ಎಷ್ಟು ಔಟವೆ ಅಂತ ತಿಳ್ಕೊಂಡು ಮೇಡಮ್. ಪ್ರತಿ ವಾರ್ಡಲ್ಲೂ ಮನೆಗಳವಲ್ಲ ಮೇಡಮ್, 19 ವಾರ್ಡ್ ಇಲ್ಲಿವರೆಗೆ ಐತೆ. ಮೇಡಮ್ ಪರಿಚಯ, ಹೌದು. ನಾವು ನಿಮ್ ಜೊತೆ ಬರ್ತೀವಿ, ಬೇಕಾದ್ರೆ ನಾವ್ ಯಾರ್ಯಾರ ಮನೇಲಿ ಯಾರ್ಯಾರು ಓಟ್ ಐತೆ ಅಂತ ನಾವ್ ಹೇಳ್ತೀವಿ. ನೀವ್ ಎಲ್ಲಾರು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೇಲಿ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್, ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್. ಅವರೆಲ್ಲ ಬದುಕೋರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತೆ ಅಂತ ಗೊತ್ತಾ ನಿಮ್ಗೆ? ಅವರೆಲ್ಲ ಎಲ್ಲವ್ರೆ? ಏನೇ ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? ಅಲ್ಲ, ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಇಲ್ಲ, ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್.
ಅಲ್ಲ ಮಾಡೋದೇನು ಮಾಡೇ ಮಾಡ್ತೀನಿ ಯಾರಿದ್ದಾರೆ BLA2 ಯಾರಿದ್ದಾರೆ ನಿಮ್ ಜೊತೆ BLA2 ಇವ್ರು, ಯಾರಪ್ಪ ಅಫ್ರೀನ್ ತಾಜ್ ಅವ್ರೊಬ್ರೇನ ಕಾಂಗ್ರೆಸ್ ಅವ್ರೊಬ್ರೇನ ಹಂಗಾರೆ ನನಗೆ ಗೊತ್ತಿಲ್ಲ ಇನ್ಯಾರು ಸರ್. ಇಲ್ವಂಗ ನಿಮ್ಗೆ ಸರ್, ನಾನು ಇಟ್ಕೊಂಡಿಲ್ಲ ಅವ್ರನ್ನ ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು ಸರ್, ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನಾನು ಯಾರು ಬೇಕಾಗಿಲ್ಲ, ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ, BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್. ನಾನು ಯಾರು BLO ವರ್ಕ್ ಮೇಡಮ್ ನನಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ಇದನ್ನ ಮಾಡ್ತಿಲ್ಲ. ನನ್ನ ಊಟ ನಾನು ನೀವು ಯಾರು ಬರಂಗಿಲ್ಲ ನೀವು ಯಾರು ಬರಂಗಿಲ್ಲ ಸರ್, ನೀವು ಯಾರು ಬರಂಗಿಲ್ಲ ನೀವು. ರಾಜು ಬರಂಗಿಲ್ಲ, ನೀನು ಮನೆ ಹತ್ರಕ್ಕೆ ಬರ್ಬೇಕು. ಅಲ್ಲ ಬರ್ಬೇಕು ಅವರು. ಒಂದ್ ದಿನಕ್ಕೆ 25 ಮಾಡಿ ಕ್ಲೀನಾಗಿ ಮಾಡಿ. ಒಂದ್ ತಿಂಗಳವರೆಗೂ ಟೈಮ್ ಐತಲ್ಲ ಮೇಡಮ್. 29ನೇ ತಾರೀಕುವರೆಗೂ ಟೈಮ್ ಐತೆ 550 ಓಟಿ ಇರೋದು, ಒಂದ್ ದಿನಕ್ಕೆ 50 ಅಪ್ಲೋಡ್ ಆಗ್ಲೇಬೇಕು. ನನ್ನ ಉದ್ದೇಶ ಮೇಡಮ್. ಓಡಿ ಬೆಳಗ್ಗೆಯಿಂದ ಮಾಡಿ ಮೇಡಮ್, ಅದ್ರಲ್ಲಿ ಏನಂತೆ ಬಿಡಬಾರ್ದು ಮೇಡಮ್. ನೀವು ಬಿಡಬೇಡಿ ಅಂತ ನಾವು ಹೇಳ್ತಿಲ್ಲ. ನೀವು ಒಬ್ರು ಮೇಡಮ್ 1250 ಈಗ 1250 ಮೇಡಮ್. ಈಗ ಸತ್ತಿರೋರು ಎಷ್ಟು, ಬದುಕಿರೋರು ಎಷ್ಟು, ಊರ್ ಬಿಟ್ಟು ಹೋಗಿರೋರು ಎಷ್ಟು ಎಲ್ಲ ಐತೆ ಮೇಡಮ್. ಒಂದೇ ಏರಿಯಾದಲ್ಲಿ ನಾವೆಲ್ಲ ಒಂದೇ ನೀವು ಸಹಕರಿಸಬೇಕು. ನಾನು ಕೇಳ್ತಾನೆ ಇದ್ದೀನಿ. ಅಲ್ಲ ಮೇಡಮ್, ನಾನು ಹೇಳ್ತಾರ ಬನ್ನಿ ಮೇಡಮ್, ನೀವು ಮನೆ ತಕ್ಕ ಬರ್ಬೇಕು. ಈಗ ನೋಡಿ ಇವರು ಆ ಮೂಲೆಯಿಂದ ಬಂದವ್ರೆ. ತಪ್ಪು ಎಲ್ಲಿರೋದು ನೀವು ಅಲ್ತಾನೆ ಈ ತರ ಮಾಡಿ ಅಂತ ಹೇಳಿದಾರಾ? ನೀವು ಮತದಾರರು ಅಲ್ಲ, ತಹಸೀಲ್ದಾರು ನಿಮ್ಮ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳಿದಾರಾ? ಸರ್, ಹತ್ರ ಕರ್ಕೊಂಡ್ ಮಾಡಿ ಅಂತ ಅಲ್ಲ, ಇದನ್ನ ಹೆಂಗ್ ಮಾಡ್ಬೇಕು ಸರ್? ಹತ್ರ ಕರ್ಕೊಂಡ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಬರಿಬೇಕು. ನೀವು ಮತದಾರರೇ ಬರ್ಕೊಡ್ಬೇಕು. ತಪ್ಪು ಬರ್ದ್ರೆ ಮತ್ತೆ ಅಪ್ಲೋಡ್ ಮಾಡಕ್ ಆಗಲ್ಲ. ಮಾಹಿತಿ ತಪ್ಪಾದ್ರೆ ಮತದಾರರೇ ಬರಿಬೇಕಂತ ರೆಗ್ಯುಲೇಷನ್ ಎಲ್ಲ ಇದೆಯಾ? ಮತದಾರರಿಗೆ ನೋಟಿಸ್ ಬರ್ತವೆ. ಅಲ್ಲ ಮತದಾರರೇ ಬರಿಬೇಕಂತ ನೋಟಿಸ್ ಇದೆ. ತಿಳ್ಕೊಳ್ಳಿ ಸರ್, ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಿಟ್ಟು ಹೋಗುತ್ತೆ. ನನ್ನ ಉದ್ದೇಶ list ಅಲ್ಲಿ ಯಾರು ಹೆಸರು ಬಿಡ್ಬೇಕು? ಮೇಡಮ್ ಲಿಸ್ಟ್ ಅಲ್ಲಿ ಇರೋರು ಹೆಸರಲ್ಲ, ಲಿಸ್ಟ್ ಅಲ್ಲಿ ಈಗ ಇರೋರು ಎಕ್ಸ್ಟ್ರಾ ಐತೆ. ಈಗ ಎಲ್ಲೋ ಇರ್ತಾರೆ. ಸರ್, ಇವಾಗ ಅದನ್ನ ವಾಪಸ್ ಕಳ್ಸಿದೀನಿ ನಾನು. ಇಲ್ಲಿದೆ ನೋಡಿ. ಖಾಲಿ ತಗೊಂಡಿದ್ದೀನಿ ಫಾರ್ಮ್. 2002 ಅವ್ರು ಇಲ್ಲ ಎಲ್ಲೂನು. ಅವ್ರು ವಾಪಸ್ ಹೋಗೋರೆ. ವಾರ್ಡ್ ನಂಬರ್ 20 ಅಂತ ಏನಾಯ್ತು ನಿಮ್ದು? ಫೋಟೋ ತೆಗಿತೀನಮ್ಮ ಇವರು. ಏನಮ್ಮ ಫೋಟೋ ಬ್ಲರ್ ಆಗೈತೆ ನಮ್ಮ ಇದ್ರಲ್ಲಿ. ಏನ್ ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಹಾ, ನಿಮಗೆ ಏನ್ ರೆಗ್ಯುಲೇಷನ್ ಬಂದಿರೋದು? ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ರೆಗ್ಯುಲೇಷನ್ ಬಂದಿರೋದು? ನಿಮ್ಮ ಹತ್ರ ಕರ್ಸ್ಕೊಂಡೆ ಮಾಡಿ ಅಂತ ಹೇಳಿರೋದು ನಿಮ್ಗೆ. ಸರ್, ನನಗೆ ಇವಾಗ ಇಷ್ಟೊಂದು ನಾನು ಒತ್ಕೊಂಡು ನಾನು ಬರಕ್ ಆಗಲ್ಲ ಮೇಡಮ್, ಅದನ್ನ ನೀವು ನಮ್ಗೆ ಹೇಳಂಗಿಲ್ಲ ನೀವು, ಸರಿನಾ? ಇವ್ರ ಮನೇಲಿ ಎಷ್ಟು ಔಟವೆ ಅಂತ ಅನ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ಸಾಕಾಗೋಯ್ತು ನಿಮ್ಗೆ. ನನಗೆ ಇವ್ರ ಮನೆ ಹೊಸಬ್ರೆ ಆಗ್ಲಿ ಮೇಡಮ್, ಹೊಸಬ್ರೆ ಆಗ್ಲಿ, ನೀವು ಅವ್ರ ಮಂತಕ್ಕೆ ಹೋಗ್ಬೇಕು. ಅವ್ರ ಮನೇಲಿ ಎಷ್ಟು ಔಟವೆ ಅಂತ ತಿಳ್ಕೊಂಡು ಮೇಡಮ್ ಮಾಡಬೇಕು. ಪ್ರತಿ ವಾರ್ಡಲ್ಲೂ ಮನೆಗಳವಲ್ಲ ಮೇಡಮ್. 19ನೇ ವಾರ್ಡ್ ಇಲ್ಲಿವರೆಗೆ ಐತೆ. ಇವ್ರಿಗೆ ಪರಿಚಯ ಇದೆ. ಇವ್ರು ಹೇಳ್ತಾರೆ ಇಷ್ಟ್ ಮೇಡಮ್ ಮನೆ ಇದೆ ಪರಿಚಯ ಅಂತ. ಹೌದು. ಅದಕ್ಕೋಸ್ಕರ ಇವ್ರು ನಾವು ತಗೊಂಡು ನಿಮ್ ಜೊತೆ ನಾನು ಬರ್ತೀವಿ. ಬೇಕಾದ್ರೆ ನಾವ್ ಯಾರ್ಯಾರ ಮನೇಲಿ ಯಾರ್ಯಾರು ಓಟ್ ಐತೆ ಅಂತ ನಾವ್ ಹೇಳ್ತೀವಿ. ನೀವ್ ಎಲ್ಲಾರು ಇಲ್ಲಿ ಕರ್ಸ್ಕೊಂಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೇಲಿ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್. ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಫಿಲ್ಮ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಸರ್. ನಾನು ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್. ಅವರೆಲ್ಲ ಬದುಕೋರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತೆ ಅಂತ ಗೊತ್ತಾ ನಿಮ್ಗೆ? ಇದೆ ಅವರೆಲ್ಲ ಇದೆ ಸರ್. ಎಲ್ಲವ್ರೆ? ಅವ್ರ ಮ್ಯಾಪಿಂಗ್ ಇರೋರ್ನೇ ನಾನು ಇಲ್ಲೆಲ್ಲ ಮಾಡ್ಕೊಂಡಿರೋದು. ಏನೇನು ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? 2002 ಹಾ? ಅಲ್ಲ ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಗೊತ್ತು ಸರ್, ಹೆಂಗೆ ಇಲ್ಲ ಇರೋದು? ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಮಾಡಿ ಸರ್. ಅಲ್ಲ ಮಾಡೋದೇನು ಮಾಡೇ ಮಾಡ್ತೀನಿ. ಯಾರಿದ್ದಾರೆ BLA2 ಯಾರಿದ್ದಾರೆ ನಿಮ್ ಜೊತೆ? BLA2 ಇವ್ರು, ಯಾರಪ್ಪ ಅಫ್ರೀನ್ ತಾಜ್. ಅವ್ರೊಬ್ರೇನ ಕಾಂಗ್ರೆಸ್ ಅವ್ರೊಬ್ರೇನ ಹಂಗಾರೆ ನನಗೆ ಗೊತ್ತಿಲ್ಲ ಇನ್ಯಾರು ಸರ್. ಇಲ್ವಂಗ ನಿಮ್ಗೆ? ಸರ್, ನಾನು ಇಟ್ಕೊಂಡಿಲ್ಲ ಅವ್ರನ್ನ. ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ಸರ್, ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನಾನು ಯಾರು ಬೇಕಾಗಿಲ್ಲ, ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ. BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್. ನಾನು ಯಾರು BLO ವರ್ಕ್ ಮೇಡಮ್. ನನಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ಇದನ್ನ ಮಾಡ್ತಿಲ್ಲ. ನನ್ನ ಊಟ ನಾನು ನೀವು ಯಾರು ಬರಂಗಿಲ್ಲ. ನೀವು ಯಾರು ಬರಂಗಿಲ್ಲ ಸರ್, ನೀವು ಯಾರು ಬರಂಗಿಲ್ಲ ನೀವು. ರಾಜು ಬರಂಗಿಲ್ಲ, ನೀನು ಮನೆ ಹತ್ರಕ್ಕೆ ಬರ್ಬೇಕು. ಅಲ್ಲ ಬರ್ಬೇಕು ಅವರು. ಒಂದ್ ದಿನಕ್ಕೆ 25 ಮಾಡಿ ಕ್ಲೀನಾಗಿ ಮಾಡಿ. ಒಂದ್ ತಿಂಗಳವರೆಗೂ ಟೈಮ್ ಐತಲ್ಲ ಮೇಡಮ್. 29ನೇ ತಾರೀಕುವರೆಗೂ ಟೈಮ್ ಐತೆ 550 ಓಟಿ ಇರೋದು, ಒಂದ್ ದಿನಕ್ಕೆ 50 ಅಪ್ಲೋಡ್ ಆಗ್ಲೇಬೇಕು. ನನ್ನ ಉದ್ದೇಶ ಮೇಡಮ್. ಓಡಿ ಬೆಳಗ್ಗೆಯಿಂದ ಮಾಡಿ ಮೇಡಮ್, ಅದ್ರಲ್ಲಿ ಏನಂತೆ ಬಿಡಬಾರ್ದು ಮೇಡಮ್. ನೀವು ಬಿಡಬೇಡಿ ಅಂತ ನಾವು ಹೇಳ್ತಿಲ್ಲ. ನೀವು ಒಬ್ರು ಮೇಡಮ್ 1250 ಈಗ 1250 ಮೇಡಮ್. ಈಗ ಸತ್ತಿರೋರು ಎಷ್ಟು, ಬದುಕಿರೋರು ಎಷ್ಟು, ಊರ್ ಬಿಟ್ಟು ಹೋಗಿರೋರು ಎಷ್ಟು ಎಲ್ಲ ಐತೆ ಮೇಡಮ್. ಒಂದೇ ಏರಿಯಾದಲ್ಲಿ ನಾವೆಲ್ಲ ಒಂದೇ ನೀವು ಸಹಕರಿಸಬೇಕು. ನಾನು ಕೇಳ್ತಾನೆ ಇದ್ದೀನಿ. ಅಲ್ಲ ಮೇಡಮ್, ನಾನು ಹೇಳ್ತಾರ ಬನ್ನಿ ಮೇಡಮ್, ನೀವು ಮನೆ ತಕ್ಕ ಬರ್ಬೇಕು. ಈಗ ನೋಡಿ ಇವರು ಆ ಮೂಲೆಯಿಂದ ಬಂದವ್ರೆ. ತಪ್ಪು
ಎಲ್ಲಿರೋದು ನೀವು ಅಲ್ತಾನೆ ಈ ತರ ಮಾಡಿ ಅಂತ ಹೇಳಿದಾರಾ? ನೀವು ಮತದಾರರು ಅಲ್ಲ, ತಹಸೀಲ್ದಾರು ನಿಮ್ಮ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳಿದಾರಾ? ಸರ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಅಲ್ಲ, ಇದನ್ನ ಹೆಂಗ್ ಮಾಡ್ಬೇಕು ಸರ್? ಹತ್ರ ಕರ್ಕೊಂಡ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಬರಿಬೇಕು, ನೀವು ಮತದಾರರೇ ಬರ್ಕೊಡ್ಬೇಕು. ತಪ್ಪು ಬರ್ದ್ರೆ ಮತ್ತೆ ಅಪ್ಲೋಡ್ ಮಾಡಕ್ ಆಗಲ್ಲ. ಮಾಹಿತಿ ತಪ್ಪ ಮತದಾರರೇ ಬರಿಬೇಕಂತ ರೆಗ್ಯುಲೇಷನ್ ಎಲ್ಲ ಇದೆಯಾ? ಮತದಾರರಿಗೆ ನೋಟಿಸ್ ಬರ್ತವೆ. ಅಲ್ಲ, ಮತದಾರರೇ ಬರಿಬೇಕಂತ ನೋಟಿಸ್ ಇದೆ. ತಿಳ್ಕೊಳ್ಳಿ ಸರ್, ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಿಟ್ಟು ಹೋಗುತ್ತೆ. ಮೇಡಮ್ ಲಿಸ್ಟ್ ಅಲ್ಲಿ ಇರೋರ ಹೆಸರಲ್ಲ, ಲಿಸ್ಟ್ ಅಲ್ಲಿ ಈಗ ಇರೋರು ಎಕ್ಸ್ಟ್ರಾ ಐತೆ, ಈಗ ಎಲ್ಲೋ ಇರ್ತಾರೆ. ವಾರ್ಡ್ ನಂಬರ್ 20 ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.